ನಮಸ್ಕಾರ ಎಲ್ಲರಿಗೂ. ಇಂದು ಪ್ರಕೃತಿ ಭಾವ ಎಂದರೇನು ಉದಾಹರಣೆ ಸಹಿತ ನೋಡೋಣ. ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯದೆ ಇದ್ದ ಹಾಗೆ ಇದ್ದರೆ ಅದನ್ನು ಏನಂತಾರೆ? ಪ್ರಕೃತಿ ಭಾವ ಎನ್ನುವರು. ಕೆಲವು ಉದಾಹರಣೆಗಳನ್ನು ನೋಡೋಣ. ಅಧಿಕ ಆಕಳು, ಆ ಆಕಳು. ಇಲ್ಲಿ ಯಾವುದೇ ಥರದ ಬದಲಾವಣೆ ಆಗಿಲ್ಲ, ಇದ್ದ ಹಾಗೆ ಇಲ್ಲಿ ಏನಾಗ್ತಾ ಇದೆ? ಪದ ಉಚ್ಚಾರಣೆ ಆಗ್ತಾ ಇದೆ. ಹೊಸ ಅಧಿಕ ಅರಿಶಿನ, ಹೊಸ ಅರಿಶಿನ. ಕಲ್ ಅಧಿಕ ಮಳೆ, ಕಲ್ ಮಳೆ. ಬಲ್ ಅಧಿಕ सोने, बल सोने. बिल अधिक जाना, बिल जाना. दिक अधिक पाಲ, ದಿಕ್ಪಾಲ. ನಾಲ್ ಅಧಿಕ ದೆಸೆ, ನಾಲ್ ದೆಸೆ. ಅದರಂತೆಯೇ ಸಮಾಸಗಳು ಎಂದರೇನು ತಿಳಿದುಕೊಳ್ಳೋಣ. ಸಮಾಸ ಎಂದರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕೆ ಲೋಪ ಬಾರದ ರೀತಿಯಲ್ಲಿ ಒಟ್ಟು ಸೇರಿ ಒಂದೇ ಪದವಾಗುವುದಕ್ಕೆ ಸಮಾಸ ಎನ್ನುವರು. ಸಮಾಸವಾದಾಗ ಪದದ ಮಧ್ಯೆ ವಿಭಕ್ತಿ ಪ್ರತ್ಯಯಗಳು ಸಹಜವಾಗಿಯೇ ಲೋಪವಾಗುವುದು.